ಘನತ್ಯಾಜ್ಯವನ್ನು ವಿಂಗಡಣೆ ಮಾಡ್ತಕ್ಕಂಥದ್ದು ಹಸಿ ಕಸ ಒಣ ಕಸವನ್ನು ವಿಂಗಡಣೆ ಮಾಡದೇ ಇದ್ದರೆ ಭಾಳ ಸಮಸ್ಯೆ ಆಗ್ತದೆ ಅಂತ ಒಂದು ಮನವರಿಕೆಯಾಗಿ ಅವ್ರಿಗೆ ಇಡೀ ಪಂಚಾಯತಿ ವ್ಯಾಪ್ತಿಯ ಕಸವನ್ನು ಒಂದು ತ್ಯಾಜ್ಯ ಘಟಕವನ್ನು ಮಾಡಿ ಅಲ್ಲಿ ಸೆಗ್ರಿಗೇಟ್ ಮಾಡಿ ಒಂದು ಕಸಮುಕ್ತ ಗ್ರಾಮ ಪಂಚಾಯತಿಯನ್ನು ಮಾಡಬೇಕು ಅಂತ ಹೊರಟಿರ್ತಕ್ಕಂಥ ವಿಚಾರ ಭಾಳ ಸಂತಸದ್ದು ಮತ್ತು ಸ್ವಾಗತಾರ್ಹವಾಗಿರ್ತಕ್ಕಂಥದ್ದು. ಇದಕ್ಕೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರುಗಳಿಗೆ ಮತ್ತು PDO ಅವರಿಗೆ ನಾನು ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಎಷ್ಟು ವೆಚ್ಚದಲ್ಲಿ ಎಲ್ಲ ಮಾಹಿತಿಯನ್ನು ಇದ್ರ ವೆಚ್ಚ ಎಷ್ಟು ಯಾವ್ಯಾವ ಹೆಡ್ಡಲ್ಲಿ ಏನೇನು ಹಾಕಿದ್ದಾರೆ ಅಂತಕ್ಕಂಥದ್ದನ್ನ ಅಧ್ಯಕ್ಷರು ಕೇಳಿ ಮಾಹಿತಿ ಕೊಡ್ತಾರೆ. ಎಷ್ಟು ವರ್ಷಗಳಿಂದ ಬೇಡಿಕೆ ಇತ್ತು ಸರ್? ಎಷ್ಟು ವರ್ಷಗಳಿಂದ ಬೇಡಿಕೆ ಇತ್ತು ಇಲ್ಲಿ ಈ ಘಟಕ ಆಗಬೇಕು ಅಂತ? ಬೇಡಿಕೆ ಜನರದು ಇಷ್ಟು ವರ್ಷ ಅಂತ ಇರಲ್ಲ, ಜನರ ಬಗ್ಗೆ ಕಾಳಜಿ ಬದ್ಧತೆಯನ್ನು ಇಟ್ಕೊಂಡು ಮಾಡ್ತಾ ಇದ್ದಾರೆ. ಪತ್ರಕರ್ತರು ಎಷ್ಟು ವರ್ಷದಿಂದ ಬೇಡಿಕೆ ಇತ್ತು, ಜನ ಕೇಳ್ತಾರ, ನಾವು ಸಮಸ್ಯೆ ಅರ್ಥ ಮಾಡ್ಕೊಂಡು ಇಲ್ಲಿ ಘಟಕ ಆಗ್ಬೇಕು ಅಂತ ಹೇಳ್ಬಿಟ್ಟು ಸ್ವಚ್ಛ ಸಂಕೀರ್ಣ ಆಗ್ಬೇಕು ಅಂತ ಹೇಳ್ಬಿಟ್ಟು ಅದನ್ನ ಪಂಚಾಯತ್ ಗೊತ್ತಿರ್ತದೆ, ನನಗೆ ಗೊತ್ತಿರ್ತದ. ಪಂಚಾಯತಿ ತಾಲೂಕಾದ್ರೆ ನೆಲಮಂಗಲ ತಾಲೂಕಾದ್ರೆ ನಾನು ಹೇಳ್ತೀನಿ. ಚುನಾವಣೆ ಬಗ್ಗೆ ಅಭ್ಯರ್ಥಿಯನ್ನು ಯಾರು ಮಾಡ್ತೀರಿ? ಅಭ್ಯರ್ಥಿ ಘೋಷಣೆ ಮಾಡೋರಲ್ಲ, ಇವಾಗ ಪಕ್ಷ ತೀರ್ಮಾನ ಮಾಡಿ ತಾವು ಸೋಲೂರಿಂದ ಕೇಳಿದ್ವಿ, ಪಕ್ಷದ ಗಮನಕ್ಕೆ ತಂದಿದ್ದೆ. ಮುಂದಿನ ದಿನಗಳಲ್ಲಿ ಸೋಲೂರು ಹೋಬಳಿ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಕಾರ್ಯಕರ್ತರಿಗೆ ಅವಕಾಶ ಕೊಡ್ತೀವಿ. ಈಗ ಒಂದು ನಾವು ತೀರ್ಮಾನ ಮಾಡ್ತೀವಿ, ಅದಕ್ಕೆ ಬದ್ಧ ಆಗಿರ್ಬೇಕು ಅಂದ್ರೆ ಬದ್ಧ ಆಗಿರ್ಬೇಕು. ಒಂದ್ ಕಡೆ ಅಂದ್ರೆ ನಾಗಭದ್ರ ಶರ್ಮಾ ಅವರು ಬಾಬಣ್ಣ ಅವರ ಹೆಸರು ತುಂಬಾ ಕೇಳಿ ಬಂತು. ಅದು ಒಂದ್ ಕಡೆ ನಾನಾಗ್ಲಿ CR ಗೌಡ್ರಾಗ್ಲಿ ಪಕ್ಷಕ್ಕಿಂತ ಯಾರು ದೊಡ್ಡವರಲ್ಲ. ಪಕ್ಷದ ತೀರ್ಮಾನ ಪಕ್ಷ ಅವ್ರಿಗೆ ಸೂಚಿಸ್ತು. ನಾನು ಬಾಬಣ್ಣ CR ಗೌಡ್ರು ಎಲ್ಲ ಮುಖಂಡರು ಯಾರು ಪಕ್ಷ ಸೂಚಿಸ್ತಾಯಿತ್ತು ಅವ್ರ ಪರವಾಗಿ ಕೆಲಸ ಮಾಡ್ತೀವಿ. ನೆಲಮಂಗಲ ಬೊಮ್ಮಲ್ ಚುನಾವಣೆಗೂ ಇವತ್ತು ಪ್ರೋಸಿಜರ್ ಸಭೆ ಇದೆ. ಹೌದು, ಈಗಾಗಲೇ 2 ಕಸ್ಬಾ ಟೌನ್ ಮುಗಿಸಿದ್ದೀನಿ. ಮೀಟಿಂಗ್ಗೆ ನಾನು ಮತ್ತು ಜಿಲ್ಲಾಧ್ಯಕ್ಷರು ಹೋಗ್ತಾ ಇದ್ದೀವಿ. ಒಳ್ಳೇದಾಗ್ತದೆ ಸರ್. ಮೆಟ್ರೋ ವಿಚಾರವಾಗಿ ಈಗ ತುಮಕೂರುವರೆಗೂ ಬರುತ್ತೆ ಅಂತ ಒಂದು ಮಾಹಿತಿ. ತುಮಕೂರು ಬಗ್ಗೆ ನಾನು ಪ್ರತಿಕ್ರಿಯೆ ನೀಡೋದಿಲ್ಲ. ನೆಲಮಂಗಲಕ್ಕೆ ಮೆಟ್ರೋ ಬರಲಿಕ್ಕೆ ನಾನು DK ಶಿವಕುಮಾರ್ ಅವರ ಗಮನಕ್ಕೆ ತಂದು ಈಗಾಗಲೇ DPR ಕಾರ್ಯವನ್ನು ನಡೀತಾ ಇದೆ. ಅಧಿವೇಶನದಲ್ಲಿ ಚರ್ಚೆ ಮಾಡಿದ್ದೀನಿ. ತುಮಕೂರ್ದು ಅದು PPP ಮಾಡಲಲ್ಲಿ ಪರಮೇಶ್ವರ್ ಸಾಹೇಬರು ಸಪ್ರೇಟ್ ಟ್ರೈ ಮಾಡ್ತಾರೆ. ತುಮಕೂರಿಗೂ ನೆಲಮಂಗಲಕ್ಕೂ ಮೆಟ್ರೋ ಬರೋದ್ರಲ್ಲಿ ಅವ್ರಿಗೆ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ನೆಲಮಂಗಲಕ್ಕೆ ಈಗಾಗಲೇ DPR ರೆಡಿ ಆಗ್ತಾ ಇದೆ. ಗ್ರೇಟರ್ ಬೆಂಗಳೂರು ವಿಚಾರವಾಗಿ ಸರ್, ಗ್ರೇಟರ್ ಬೆಂಗಳೂರಿಗೂ ನೆಲಮಂಗಲಕ್ಕೂ ಯಾವುದೇ ಸಂಬಂಧ ಇಲ್ಲ. ಯಾರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಥ್ಯಾಂಕ್ ಯು. ವೈಟ್ಫುಲ್ ಆಗಿ ಕೇಳಬೇಕಪ್ಪ ಬ್ರದರ್ ಕ್ವಶನ್.